ಅಧ್ಯಕ್ಷರಾದಂಥ ವಾಸುದೇವ್ ಮತ್ತು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ಪ್ರದೀಪ್ ಅವರ ನೇತೃತ್ವದಲ್ಲಿ ಇವತ್ತು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಶಿಕ್ಷಕರಿಗೆ ಒಂದು ಗೌರವ ಸಲ್ಲಿಸುವಂಥ ಕೆಲಸ, ವಿದ್ಯಾವಾರಧಿ ಪ್ರಶಸ್ತಿ ಪ್ರದಾನವನ್ನು ಇವತ್ತು ಮಾಡಿದ್ವಿ. ಸುಮಾರು 125 ಜನ ಶಿಕ್ಷಕರಿಗೆ ಈ ಭಾಗದಲ್ಲಿರ್ತಕ್ಕಂಥವ್ರನ್ನ ಗುರುತಿಸಿ ಅವ್ರಿಗೆ ಒಂದು ವಿಜಯ ಸೇನೆಯ ಪರವಾಗಿ ಸನ್ಮಾನವನ್ನು ಮಾಡುವಂಥ ಕೆಲಸ ಮಾಡಿದ್ವಿ. ಏನು ಉದ್ದೇಶ ಅಂದರೆ ಇವತ್ತು ದೇಶ ಕಟ್ಟುವಂಥ ಕೆಲಸ, ಜಾಗೃತಿ ಮೂಡಿಸುವಂಥ ಕೆಲಸ ಇರ್ಬೋದು. ಸಮಾನತೆಗಾಗಿ ಪ್ರತಿಯೊಂದಕ್ಕೂ ವಿದ್ಯೆ ಅನ್ನೋದು ತುಂಬ ಮುಖ್ಯ. ಇವತ್ತು ಆ ವಿದ್ಯೆ ಸಿಗಬೇಕಾದ್ರೆ ಅವರ ಪಾತ್ರ, ಶಿಕ್ಷಕರ ಪಾತ್ರ ತುಂಬ ಇರುತ್ತೆ. ಅಂಥ ಶಿಕ್ಷಕರನ್ನು ಗುರುತಿಸಿ ಗೌರವಿಸುವಂಥ ಕೆಲಸ ವಿಜಯ ಸೇನೆ ನಿರಂತರವಾಗಿ ಮಾಡ್ಕೊಂಬರ್ತಾ ಇದೆ. ಈಗ ವಿಧಾನಸಭಾ ಕ್ಷೇತ್ರದ ಮಟ್ಟದಲ್ಲೂ ಸಹ ಪ್ರಾರಂಭ ಮಾಡಿದ್ದೀವಿ. ಮೊದಲನೇದಾಗಿ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಪ್ರಾರಂಭ ಆಗಿದೆ. ಬೆಂಗಳೂರಿನ 28 ಕ್ಷೇತ್ರಗಳಲ್ಲೂ ಸಹ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ. ಶಿಕ್ಷಕರನ್ನ ಗೌರವಿಸುವಂಥ ಕೆಲಸ ಎಲ್ಲರ ಕಡೆಯಿಂದ ಆಗಬೇಕು. ಸರ್ಕಾರ ಇವತ್ತು ಅದನ್ನು ಮಾಡ್ತಾ ಇದೆ. ನಾವು ಸಹ ಹೆಚ್ಚಿನ ರೀತಿಯ ಶಿಕ್ಷಕರನ್ನು ಗೌರವಿಸಬೇಕು ಅಂತ ಇವತ್ತು ಇಡೀ ರಾಜ್ಯಾದ್ಯಂತ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಿಟ್ಟಿನಲ್ಲಿ ಇವತ್ತು ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು. ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದೆ. ಸರ್, ಇವತ್ತು ರಾಜ್ಯ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅವರ ವಿರುದ್ಧ ಹೇಳೋದು ಒಂದೇ ವಿಚಾರ, ಅವರು ಓಲೈಕೆ ರಾಜಕಾರಣಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವುದೋ ಒಂದು ಕೋಮವನ್ನು ಓಲೈಸಬೇಕು, ಅವ್ರನ್ನ ಮನವೊಲಿಸಬೇಕು ಅಂತ ಅವರಿಗೆ ಬೇಕಾದಂಥ ಕೆಲಸಗಳನ್ನು ಮಾಡ್ತಾ ಇದೆ. ಆದರೆ ಕನ್ನಡದ ಹೋರಾಟಗಾರರು ಇವತ್ತು ಹೋರಾಟ ಮಾಡೋದು ನಮ್ಮ ಭಾಷೆಗೋಸ್ಕರ, ನಮ್ಮ ಗಡಿ ವಿಚಾರಕ್ಕೋಸ್ಕರ, ನೀರಿನ ವಿಚಾರಕ್ಕೋಸ್ಕರ. ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅಂತ ಹೋರಾಟ ಮಾಡ್ತೀವಿ. ಅಂಥ ವಿಚಾರಗಳಿಗೆ ಕೇಸ್ಗಳನ್ನ ಹಾಕ್ತೀರಾ, ಅದನ್ನು ವಾಪಸ್ ತೆಗೆದುಕೊಳಕ್ಕೆ ಮನಸ್ಸು ಮಾಡಲ್ಲ. ಅದೇ ಕೋಮು ಗಲಭೆ ಮಾಡಿದಂಥ, ಬೆಂಕಿ ಹತ್ತಂಥ ಸ್ಟೇಷನ್ಗಳಿಗೆ ಬೆಂಕಿ ಹಚ್ತಾರೆ, ಗಲಾಟೆಗಳು ಮಾಡ್ತಾರೆ. ಅಂಥವ್ರ ವಿರುದ್ಧ ನೀವು ಕೇಸ್ಗಳನ್ನು ವಾಪಸ್ ಪಡಿತೀರಾ ಅಂದರೆ ನಿಮ್ಮ ಮನಸ್ಥಿತಿ ಯಾವ ರೀತಿ ಇದೆ ಅಂತ ನೀವು ಯೋಚನೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಕನ್ನಡ ಪರ ಹೋರಾಟಗಾರರ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳಲಿಲ್ಲ ಅಂದರೆ ನಿಜವಾಗ್ಲೂ ಉಗ್ರವಾದ ಹೋರಾಟವನ್ನು ಸಂಘಟನೆಗಳೆಲ್ಲರೂ ಸೇರಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಈ ಬೆಳಗ್ಗೆ ಕನ್ನಡದ ಹೋರಾಟಗಾರರ ಕೇಸ್ಗಳನ್ನು ಮೊದಲು ವಾಪಸ್ ಪಡಿಬೇಕು, ನಂತರ ಬೇರೆ ವಿಚಾರವನ್ನು ಅವರು ಮಾಡಬೇಕು. ಇಲ್ಲವಾದರೆ ಸರ್ಕಾರಗಳ ವಿರುದ್ಧ ಉಗ್ರವಾದ ಹೋರಾಟವನ್ನು ಕನ್ನಡ ಸಂಘಟನೆಗಳು ಹಮ್ಮಿಕೊಳ್ತದೆ ಅಂತ ಈ ಸಂದರ್ಭದಲ್ಲಿ ವಿಜಯ ಸೇನೆ ನೇರವಾಗಿ ಸರ್ಕಾರಕ್ಕೆ ಹೇಳಿಕೆ ಬಯಸ್ತದೆ. ಪ್ರೀತಿಯ ಅಣ್ಣ ಈ ರಾಜ್ಯ ಯುವ ಘಟಕದ ಅಧ್ಯಕ್ಷರು ಆರ್.ಎಸ್. ಮಹೇಶ್ವರನ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ, ತಿಳಿಸ್ತಾ ಇದ್ದೀವಿ. ಆಗಮಿಸಿರುವಂತಹ ಎಚ್.ಎಸ್. ರಾಘವೇಂದ್ರ ಶೆಟ್ಟಿ ಸರ್ ಅವರು, ಅಧ್ಯಕ್ಷರು ಬಿಜೆಪಿ ಮಂಡಲ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರ, ದಯಮಾಡಿ ಈ ವೇದಿಕೆಯ ಪೂಜನೀಯ ಶಿಕ್ಷಕರೇ ಹಾಗೂ ವಿಜಯ ಸೇನೆಯ ಬೆಂಗಳೂರು ನಗರದ ಅಧ್ಯಕ್ಷರು ದೀಪಕ್ ರವರೇ, ವಾಸುದೇವ್ರವರೇ, ರಾಜ್ಯಾಧ್ಯಕ್ಷರಾದ ದೀಪಕ್ ರವರೇ ಹಾಗೂ ಯುವ ಘಟಕ ಅಧ್ಯಕ್ಷರಾದ ಮಹೇಶ್ ಅವರೇ, ನಮ್ಮ ಮಹಾರಾಷ್ಟ್ರ ಲೇಔಟ್ ಅಧ್ಯಕ್ಷರಾದ ಪ್ರದೀಪ್ ಅವರೇ, ಮುಖಂಡರಾದಂಥ ಶ್ರೀನಾಥ್ರವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ, ನಾನು ಕೂಡ ಈ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಮಲ್ಲೇಶ್ವರದಲ್ಲಿ 5 ವರ್ಷ, ಅದಾದ ನಂತರ ಮಹಾರಾಷ್ಟ್ರ ವಿಧಾನಸಭಾ ಕ್ಷೇತ್ರದಲ್ಲಿ 5 ವರ್ಷ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಆದ್ರೆ ನನಗೆ ಇವತ್ತು ಈ ವೇದಿಕೆ ಬಹಳ ವಿಶೇಷವಾಗಿ ಸಂತೋಷ ತಂತು. ಕಾರಣ ಏನಂದ್ರೆ ಸಮಾಜವನ್ನು ತಿದ್ದುವಂತಹ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಗೌರವಾರ್ಪಣೆ ಮಾಡ್ತಾರೆ. ಈ ಸೇನೆ ಯಾವತ್ತೂ ವಿಜಯವಾಗಿ ಇರ್ತದೆ ಅಂತ ನಾನು ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಂಘಟನೆಗಳು ಬೆಂಗಳೂರಿನಲ್ಲಿ ಸಾವಿರಾರಿದ್ದಾವೆ, ಆದ್ರೆ ಆ ಸಾವಿರಾರು ಸಂಘಟನೆಗಳು ಏನ್ ಕೆಲಸ ಮಾಡ್ತಾ ಇದ್ದಾವೆ ಅನ್ನೋದು ಬಹಳ ಮುಖ್ಯವಾಗಿ ನಾವು ನೋಡ್ಕೊಳ್ಬೇಕಾಗ್ತದೆ. ನಾನು ಕೇಳ್ಪಟ್ಟೆ, ನೀವು ಹೇಳ್ತಾ ಇದ್ದಾರೆ ನಮ್ಮ ಸ್ನೇಹಿತರು, ಈವರೆಗೆ ಸಾವಿರಾರು ಜನರಿಗೆ ಯಾರು ಗುರುಗಳಿದ್ದಾರೆ, ಶಿಕ್ಷಕರಿದ್ದಾರೆ, ಅವರಿಗೆ ನಾವು ಸನ್ಮಾನಗಳನ್ನ ಮಾಡ್ತೀವಿ, ಶಾಲೆಗೆ ಬಣ್ಣ ಹೊರಿಸ್ತೀವಿ, ಸಮಾಜದಲ್ಲಿ ದುರ್ಬಲ ವರ್ಗರಿಗೆ ಸೇವೆ ಮಾಡ್ತೀವಿ, ಸಹಾಯ ಮಾಡ್ತೀವಿ. ಇದು ಇವತ್ತಿನ ಪರಿಸ್ಥಿತಿಗೆ ಬೇಕಾದಂತ ಒಂದು ಸಾಮಾಜಿಕ ಕೆಲಸ. ಸಂಘಟನೆಗಳನ್ನ ಕಟ್ಟಬಹುದು, ಸಂಘಟನೆಗಳ ಹೆಸರನ್ನ ಬಿಂಬಿಸಬಹುದು,
ಆದರೆ ಆ ಸಂಘಟನೆಯ ಒಂದು ದೇವೋದ್ದೇಶಗಳು ಏನಾಗ್ತಾ ಇದೆ ಅಂತ ಪರಿಕಲ್ಪನೆ ನಾವುಗಳು ಮಾಡ್ಕೊಂಡಾಗ ವಿಜಯ ಸೇನೆಯಂತಹ ಬಹಳಷ್ಟು ಸಂಘಟನೆಗಳು ಮತ್ತೆ ಉದಯ ಆಗಬೇಕು ನಮ್ಮ ಕರ್ನಾಟಕದಲ್ಲಿ. ಅವಾಗ ಈ ನೆಲದ ಜಲದ ಈ ನಾಡಿನ ಭಾಷೆ ಸಂಸ್ಕೃತಿ ಸಂಸ್ಕಾರಗಳನ್ನ ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಯಾಕಂದ್ರೆ ಇವತ್ತು ನಾವೆಲ್ಲೋ ಒಂದ್ ಕಡೆ ಭಾಷೆಯಲ್ಲೂ ಬಹಳ ಬೇಜಾರಾದ ಪರಿಸ್ಥಿತಿ ದುರಂತಕ್ಕೆ ಒಳಗಾಗಿದ್ದೀವಿ. ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಕರ್ನಾಟಕದಲ್ಲಿ, ಅದು ಬೆಂಗಳೂರಿನಂತ ಮಹಾನಗರದಲ್ಲಿ, ಇಂಥ ಬೆಂಗಳೂರು ಮಹಾನಗರ ನಿಜವಾಗ್ಲೂ ಇಡೀ ವಿಶ್ವದಲ್ಲೇ ಪ್ರಪಂಚದಲ್ಲಿ ಎಲ್ಲೂ ಸಿಗದಿರುವಂತ ಒಂದು ನಗರ ಅಂದ್ರೆ ಬೆಂಗಳೂರು ನಗರ. ಆದ್ರೆ ಬೆಂಗಳೂರು ನಗರಕ್ಕೆ ಹಳ್ಳಿಯಿಂದ, ತಾಲೂಕಿನಿಂದ, ಜಿಲ್ಲೆಯಿಂದ, ರಾಜ್ಯದಿಂದ, ಬೇರೆ ರಾಜ್ಯಗಳಿಂದ, ಬೇರೆ ದೇಶಗಳಿಂದಲೂ ಬಂದು ಇಲ್ಲಿ ವಾಸ ಮಾಡ್ತಾರೆ. ಬೇರೆ ದೇಶಗಳಿಂದ ಬಂದು ವಾಸ ಮಾಡೋರು ನಮ್ಗೊಂದು ಇಲ್ಲಿ ಬದುಕಲಿಕ್ಕೆ ಒಂದು ನೆಲೆ ಸಿಕ್ಕಿದ್ರೆ ಸಾಕು ಅಂತ ಬಿಟ್ಟು ದೇವರತ್ರ ಅವರು ಪರಿತಪಿಸ್ತಿರುವಂತ ನೆಲ ನಮ್ಮ ಬೆಂಗಳೂರು ನಗರ. ಯಾಕಂದ್ರೆ ಇಲ್ಲಿ ಬದುಕಿದವರು ಈ ಪ್ರಪಂಚದಲ್ಲಿ ಎಲ್ಲೂ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಸುಂದರವಾಗಿ ಇಲ್ಲಿ ಒಂಥರ ಕಲ್ಪವೃಕ್ಷ ತರ ಎಲ್ಲದನ್ನೂ ಕೊಡುವಂತ ನಗರ ನಮ್ಮ ಬೆಂಗಳೂರು ನಗರ. ಇಂಥ ಪರಿಸ್ಥಿತಿಯಲ್ಲಿ ನಾವು ಏನ್ ಮಾಡಬೇಕು? ಇವತ್ತು ಬಹಳ ಮುಖ್ಯವಾದವರು ಎಷ್ಟು ಜನ ಕೂತಿದಾರಂತ ನಮ್ಗೆ ಮುಖ್ಯವಲ್ಲ, ಇಲ್ಲಿ ಕೂತವರೆಲ್ಲ ಮುಖ್ಯವಾದವರನ್ನೋದೇ ನಮ್ಗೆ ಬಹಳ ಮುಖ್ಯ. ಒಂದು ಉತ್ತಮವಾದ ವೇದಿಕೆಯ ಒಂದು ಭಾಗದಲ್ಲಿ ನೀವೆಲ್ಲ ಕೂತಿದ್ದೀರ ಅಂತ. ನಾವು ಯಾವತ್ತು ನಾವು ಕನ್ನಡ ರಾಜಪ್ಪ ಮಹಾಲಕ್ಷ್ಮೀಪುರ ದಯಮಾಡಿ ಅವರು ಕೂಡ ವೇದಿಕೆಗೆ ಬರಬೇಕು. ಹಾಗೆಯೇ ಧನ್ಯವಾದಗಳು ಸರ್. ಘಟಕದ ಅಧ್ಯಕ್ಷರ ವೇದಿಕೆಗೆ ಆಗಮಿಸಬೇಕು. ವಿಜಯ ಸೇನೆಯ ಕುಟುಂಬದಿಂದ 2024ನೇ ಸಾಲಿನ ವಿದ್ಯಾವರ್ಧಿ ಪ್ರಶಸ್ತಿಗೆ ಹಾಜರಾದಂತಹ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅಮೂಲ್ಯವಾದ ಸಮಯವನ್ನು ವಿಜಯ ಸೇನೆ ಕುಟುಂಬದ ಜೊತೆಗೆ ತಾವೆಲ್ಲ ಹಂಚಿಕೊಂಡಿದ್ದೀರ. ಹಾಗಾಗಿ ತಮ್ಮ ಎಲ್ಲರಿಗೂ ಕೂಡ ಮತ್ತೊಮ್ಮೆ ತುಂಬುರದ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನ ಸಮಸ್ತ ವಿಜಯ ಸೇನೆ ಕುಟುಂಬದ ಸದಸ್ಯರಿಂದ ನಮಗೆ ಹೇಳಕ್ ಬಯಸ್ತೀವಿ. ಹಾಗೆ ಎಲ್ಲಾ ಪದಾಧಿಕಾರಿಗಳು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಒಂದು ಸ್ವಲ್ಪ ಜಾಗ ಓಕೆ.